ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತೇ. ಇದು ತುಂಬಾ ಫೇಮಸ್ ಆಗಿರುವಂತ ದೇವತೆ, ಮೈಸೂರಿನ ಒಡತಿ ಅಂತಾನೆ ಹೇಳ್ಬೋದು ಚಾಮುಂಡೇಶ್ವರಿ ತಾಯಿಯನ್ನ. ಇವತ್ತಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿಯ ಇತಿಹಾಸವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಲು ಬಂದಿದ್ದೇನೆ. ಮೈಸೂರು ಈ ಹೆಸರು ಕೇಳ್ತಿದಂಗೆ ನಮ್ಗೆ ನೆನಪಾಗೋದು ಅಲ್ಲಿನ ಚಾಮುಂಡೇಶ್ವರಿ ತಾಯಿ. ನಾಡ ದೇವತೆಯೂ ಆಗಿರುವ ಈ ತಾಯಿ ದೇಶ ವಿದೇಶಿಗರನ್ನೇ ಬೆರಗಾಗಿಸಿದ್ದಾಳೆ. ಅಂತ ಸುಪ್ರಸಿದ್ಧ ದೇವಾಲಯದ ಬಗ್ಗೆ, ಆ ದೇವಿಯ ಮಹಾತ್ಮೆಯ ಬಗ್ಗೆ, ಹಾಗೆ ಅಲ್ಲಿ ತಾಯಿ ಚಾಮುಂಡಿ ನೆಲೆಸಿದ್ದರ ಬಗ್ಗೆ, ಒಟ್ಟಾರೆ ಆ ಬೆಟ್ಟದ ರಹಸ್ಯವನ್ನ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಕನ್ನಡಿಗರ ಪಾಲಿನ ಸಾಕ್ಷಾತ್ ಮನೆ ದೇವರು ಎಂದರೆ ಮೈಸೂರಿನಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ತಾಯಿ. ಇದೊಂದು ದೇಗುಲದಿಂದ ಕರ್ನಾಟಕ ಜಗತ್ ಪ್ರಸಿದ್ಧವಾಗಿದೆ. ಮೈಸೂರು ರಾಜವಂಶದ ಪ್ರತಿಯೊಬ್ಬರು ಈ ತಾಯಿಯನ್ನ ಪೂಜಿಸುತ್ತಾರೆ. ರಾಜ ಮನೆತನದ ಕುಲದೇವತೆ ಈ ಚಾಮುಂಡೇಶ್ವರಿ. ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ವೇಳೆ ಈ ದೇಗುಲದಲ್ಲಿ ಅತ್ಯಂತ ವೈಭವವಾಗಿ ಪೂಜೆ ನಡೆಯುತ್ತೆ. ಆ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೆ ಮೈಸೂರು ರಾಜ ಮನೆತನ. ಈಗ ಈ ದೇವಿ ಬರೀ ರಾಜರ ಮಾತೆಯಲ್ಲ, ನಾಡಿನ ಅಧಿದೇವತೆಯಾಗಿದ್ದಾಳೆ. ತಾಯಿಯನ್ನ ಪೂಜಿಸಿದರೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತೆ ಎಂಬುದು ಜನರ ನಂಬಿಕೆ. ಹೀಗಾಗಿ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅಷ್ಟೇ ಯಾಕೆ, ಗಣ್ಯಾದಿ ಗಣ್ಯರು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರೆ. ಇಂಥ ಜಗನ್ಮಾತೆ ಇಲ್ಲಿಗೆ ಬಂದಿದ್ದು ಏಕೆ, ಯಾಕೆ ಈ ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟ ಎಂದು ಕರೆದರು, ಏನು ಈ ಬೆಟ್ಟದ ರಹಸ್ಯ ಅಂತ ನೋಡಿದ್ರೆ ಒಂದು ಪುರಾಣದ ಕತೆ ಬಿಚ್ಚಿಕೊಳ್ಳುತ್ತೆ. ನಿಮಗೆಲ್ಲ ಮಹಿಷಾಸುರ ರಾಕ್ಷಸನ ಬಗ್ಗೆ ಗೊತ್ತೇ ಇರುತ್ತೆ. ಆ ರಾಕ್ಷಸ ಇದ್ದಿದ್ದು ಇದೇ ಬೆಟ್ಟದಲ್ಲಿ ಅಂತಾರೆ. ಅವನಿದ್ದ ಕಾರಣಕ್ಕೆ ಇದನ್ನ ಮಹಿಷಪುರಿ ಅಂತಲೂ ಕರೀತಾ ಇದ್ರಂತೆ. ಆ ಹೆಸರೇ ಈಗ ಮೈಸೂರು ಆಗಿದೆ ಎನ್ನುತ್ತಾರೆ ಕೆಲವರು. ಅಂದ ಹಾಗೆ ಈ ಮಹಿಷಾಸುರ ಬ್ರಹ್ಮನ ವರಬಲದಿಂದ ದೇವಾನುದೇವತೆಗಳಿಗೆ ಚಿತ್ರಹಿಂಸೆ ಕೊಡ್ತಿದ್ನಂತೆ. ಎಷ್ಟರ ಮಟ್ಟಿಗೆ ಎಂದರೆ ಇವನ ಹಟ್ಟಹಾಸಕ್ಕೆ ಇಂದ್ರ ಚಂದ್ರಾದಿಗಳೆಲ್ಲ ನಡುಗಿ ಹೋಗಿದ್ದರಂತೆ. ಇವನ ಆರ್ಭಟ ಸಹಿಸಲಾಗದೆ ದೇವ ಸಮೂಹ ಬ್ರಹ್ಮನ ಮೊರೆ ಹೋಗಿ ಪ್ರಾರ್ಥಿಸಿದರು. ಈ ವೇಳೆ ದಕ್ಷಿಣ ಭಾರತದ ಪೂರ್ವ ಭಾಗದಲ್ಲಿ ಇನ್ನೊಂದು ಘಟನೆ ನಡೆಯಿತು. ಅದು ದಟ್ಟ ಕಾಡು. ಆ ಕಾಡಿನಲ್ಲಿ ಕೀಲ ಎಂಬ ಯಕ್ಷ ಮಹಾದೇವಿಯನ್ನ ಕಾಣಲು ಕಠೋರ ತಪಸ್ಸನ್ನ ಮಾಡ್ತಿದ್ದ. ಆ ತಪಸ್ಸಿನ ಫಲವಾಗಿ ಸಾಕ್ಷಾತ್ ಆ ಪರಮ ತೇಜಸ್ವಿನ ಶಕ್ತಿ ಕೀಲನ ಮುಂದೆ ಪ್ರತ್ಯಕ್ಷವಾಯಿತು. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದೇ ದುರ್ಗಾ ಮಾತೆ. ಕೀಲ ಆ ಶಕ್ತಿ ಮಾತೆಯ ಮುಂದೆ ನಿಂತು, ತಾಯಿ ನೀನು ನನ್ನ ಹೃದಯದಲ್ಲಿ ನೆಲೆಗೊಳ್ಳಬೇಕು ಎಂದು ಪ್ರಾರ್ಥಿಸಿದ. ಅದಕ್ಕೆ ತಥಾಸ್ತು ಎಂದ ಶಕ್ತಿ ದೇವತೆ, ನೀನು ದೊಡ್ಡ ಪರ್ವತವಾಗು, ಆಗ ನಾನು ನಿನ್ನಲ್ಲಿಗೆ ಬರುತ್ತೇನೆ. ಸದ್ಯಕ್ಕೆ ನನಗೆ ದೇವತೆಗಳ ಕರೆ ಇದೆ, ನಾನು ಮಹಿಷಪುರಿಗೆ ಹೋಗಬೇಕಿದೆ, ಅಲ್ಲಿ ದುಷ್ಟ ಸಂಹಾರದ ಕೆಲಸವಿದೆ. ಆ ದೇವ ಕಾರ್ಯಕ್ಕಾಗಿ ನಾನು ಅಲ್ಲಿಗೆ ತೆರಳುತ್ತಿದ್ದೇನೆ ಎಂದು ತಕ್ಷಣವೇ ದೇವತೆಗಳು ಪ್ರಾರ್ಥಿಸುತ್ತಿದ್ದ ಸ್ಥಳದಲ್ಲಿ ಪ್ರತ್ಯಕ್ಷವಾದರು. ಆಗ ದೇವತೆಗಳೆಲ್ಲರೂ ಕೂಡ ತೀರ್ಮಾನಿಸಿ ಪ್ರತಿಯೊಬ್ಬರ ಶಕ್ತಿಯನ್ನು ಒಂದುಗೂಡಿಸಿ ಅದಕ್ಕೆ ಜೀವ ತುಂಬಿದರು. ಆ ಶಕ್ತಿಯೇ ಚಾಮುಂಡಿಯಾಗಿ ಪ್ರಕಟವಾಯಿತು. ದೇವತೆಗಳಿಂದ ಪ್ರಕಟಗೊಂಡ ಚಾಮುಂಡಿ ತಾಯಿ ಮಹಿಷಾಸುರನನ್ನ ಸಂಹಾರ ಮಾಡಿತ್ತು. ಆ ಬಳಿಕ ಚಾಮುಂಡಿ ತಾಯಿ ನೆಲೆಗೊಂಡಿದ್ದು ಎಲ್ಲಿ ಎಂಬುದರ ಬಗ್ಗೆ ಎರಡೆರಡು ಕಥೆಗಳಿವೆ. ಕೆಲವರ ಪ್ರಕಾರ ಮಹಿಷಾಸುರನ ಸಂಹಾರದ ಬಳಿಕ ಚಾಮುಂಡಿ ದೇವಿ ಆಂಧ್ರಕ್ಕೆ ಹೋದರಂತೆ. ಆದರೆ ಪುರಾಣದ ಪ್ರಕಾರ ನಾವು ಆಗಲೇ ಹೇಳಿದಂತೆ ಕೀಲ ಎಂಬುವ ಯಕ್ಷ ಪರ್ವತವಾಗಿ ಮಾರ್ಪಟ್ಟಿದ್ದ. ಆ ಪರ್ವತದಲ್ಲಿ ಹೋಗಿ ಚಾಮುಂಡಿ ನೆಲೆಯಾಗಿ ನಿಂತಳು ಎಂದು ಹೇಳಲಾಗುತ್ತೆ. ಕೀಲನಿಗಾಗಿ ಅಲ್ಲಿ ತಾಯಿ ಉಗ್ರ ಸ್ವರೂಪವಾಗಿ ನೆಲೆ ನಿಂತಳು. ಆ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಸಾಕ್ಷಾತ್ ಇಂದ್ರನೇ ಆ ಬೆಟ್ಟಕ್ಕೆ ಬಂದನಂತೆ. ಹಾಗಾಗಿ ಈ ಬೆಟ್ಟಕ್ಕೆ ಇಂದ್ರಕೀಲ ಪರ್ವತ ಎಂದು ಹೆಸರು ಬಂದಿದೆ. ಅಷ್ಟೇ ಅಲ್ಲ, ಮಧ್ಯಮ ಪಾಂಡವನಾಗಿದ್ದ ಅರ್ಜುನ ಇಲ್ಲಿ ತಪಸ್ಸನ್ನ ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆದನಂತೆ. ಜೊತೆಗೆ ಆ ತಾಯಿ ನೀನು ವಿಜಯನಾಗು ಎಂದು ವರವನ್ನ ಕೊಟ್ಟಿದ್ದಕ್ಕೆ ಕ್ಷೇತ್ರಕ್ಕೆ ವಿಜಯವಾಡ ಅಂತಲೂ ಹೇಳ್ತಾರೆ. ವಿಜಯವಾಡದಲ್ಲಿ ಇರುವ ಈ ತಾಯಿಯೇ ಚಾಮುಂಡಿ ದೇವಿ ಎನ್ನುವ ನಂಬಿಕೆ ಅವರಿಗಿದೆ. ಹಾಗಾದ್ರೆ ಚಾಮುಂಡಿ ತಾಯಿ ನಮ್ಮ ನಾಡ ದೇವತೆ ಅಲ್ವಾ? ನಮ್ಮ ಜನ ನಂಬಿರೋ ಪ್ರಕಾರ ಈ ಮಹಿಷಾಸುರ ಇದ್ದಿದ್ದು ಇದೇ ಮೈಸೂರಿನಲ್ಲಿ. ಮಹಿಷಾಸುರನ ಸಂಹಾರಕ್ಕಾಗಿ ಚಾಮುಂಡಿ ಇಲ್ಲಿಗೆ ಬಂದು ಅವನ ಸಂಹಾರವಾದ ಮೇಲೆ ಇಲ್ಲಿ ನೆಲೆ ನಿಂತಳು ಎಂಬುವಂತಹ ಕತೆ ಇದೆ. ಹಾಗಾದ್ರೆ ಮಹಿಷಾಸುರ ಯುದ್ಧ ಮಾಡಿದ್ದು ಎಲ್ಲಿ? ಮೈಸೂರಿನಲ್ಲ. ಈ ಬಗ್ಗೆ ಎಲ್ಲಿಯೂ
ಉಲ್ಲೇಖವಿಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ಹಾಗಾದ್ರೆ ಇದನ್ನ ಚಾಮುಂಡಿ ಬೆಟ್ಟ ಅಂತ ಕರೆಯೋದ್ಯಾಕೆ? ಇದಕ್ಕೆ ದೊಡ್ಡ ಇತಿಹಾಸವಿದೆ. ಆ ಪ್ರಕಾರ ಈ ಬೆಟ್ಟದ ಸ್ಥಳವನ್ನ ಮಹಾಬಲ ಬೆಟ್ಟ ಅಂತ ಕರೀತಾ ಇದ್ರು. ಹೊಯ್ಸಳ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಮಹಾಬಲಧೀಶ್ವರನಿಗಾಗಿ ಒಂದು ದಾನವನ್ನು ಕೊಡಲಾಯಿತು. ಅದೇ ಮಾರ್ಬಲ ತೀರ್ಥ. ಅಂದ್ರೆ ಹೀಗಿರುವ ಮೈಸೂರಿನ ಈ ಚಾಮುಂಡಿ ಬೆಟ್ಟ. ಹೀಗಾಗಿ ಅದನ್ನ ಮಹಾಬಲ ಬೆಟ್ಟ, ಮಾರ್ಬಲ ತೀರ್ಥ, ಮಹಾಬಲಗಿರಿ ಅಂತೆಲ್ಲ ಕರೀತಾ ಇದ್ರು. ಹಾಗಾದ್ರೆ ಈ ಬೆಟ್ಟದಲ್ಲಿ ಏನು ಇರಲಿಲ್ವಾ? ಇದ್ದಕ್ಕಿದ್ದ ಹಾಗೆ ಈ ದೇವತೆ ಹುಟ್ಟಿಕೊಂಡು ಬಿಟ್ಲಾ? ಇಲ್ಲ. ಈ ಮಹಾಬಲ ಬೆಟ್ಟದ ಈಶಾನ್ಯ ದಿಕ್ಕಿಗೆ ಸಾಧಾರಣವಾದ ಪುಟ್ಟದೊಂದು ಮಾರಮ್ಮನ ಗುಡಿ ಇತ್ತು. ಸಾಮಾನ್ಯವಾಗಿ ಆಗ ಊರಿಗೊಂದು ಮಾರಮ್ಮನ ಗುಡಿ ಇರುತ್ತಿತ್ತು. ಹಾಗೆ ಈ ಮಹಾಬಲ ಬೆಟ್ಟದಲ್ಲಿ ಒಂದು ಮಾರಮ್ಮನ ದೇವಸ್ಥಾನವಿತ್ತು. ಇದನ್ನ ಮೈಸೂರು ಅರಸರು ತಾಯಿ ಚಾಮುಂಡೇಶ್ವರಿ ತಾಯಿ ಎಂದು ಕೂಗಿ ಇದನ್ನ ತಮ್ಮ ಕುಲದೇವತೆಯಾಗಿ ಮಾಡಿಕೊಂಡರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದಕ್ಕೆ ದೇಗುಲ ಸ್ವರೂಪ ನೀಡಲಾಯಿತು. ಹೀಗೆ ಮೈಸೂರು ಅರಸರು ತಾಯಿ ಚಾಮುಂಡೇಶ್ವರಿ ಪ್ರಾಮುಖ್ಯತೆಯನ್ನೇ ಹೆಚ್ಚಿಸಿದ್ದರಿಂದ ಮಹಾಬಲನ ಪ್ರಾಮುಖ್ಯತೆ ಕಡಿಮೆಯಾಯಿತು. ನಂತರ ಮಹಾಬಲಗಿರಿ ಚಾಮುಂಡಿ ಬೆಟ್ಟವಾಗಿ ಬದಲಾಯಿತು. ಈಗಲೂ ಚಾಮುಂಡಿ ದೇವಾಲಯದ ಎಡಕ್ಕೆ ಕೆಳಗಿನ ಮೀಟರುಗಳ ಅಂತರದಲ್ಲಿ ಇಲ್ಲಿನ ಮೂಲ ದೈವವಾದ ಮಹಾಬಲೇಶ್ವರ ದೇವಾಲಯವಿದೆ. ಸೊ ಈ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ ಅಲ್ವಾ, ಚಾಮುಂಡೇಶ್ವರಿ ದೇವಿ ಮೈಸೂರಿನಲ್ಲಿ ನೆಲೆಸಿದ್ದು ಹೇಗೆ ಅನ್ನೋದನ್ನ. ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.